ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 27/1/2019 ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದರ ಉತ್ತರ ಆಯ್ಕೆ ಎ ಕೌಟಿಲ್ಯ. 52ನೇ ಪ್ರಶ್ನೆ, ಪೀಸಾದ ಬಾಗಿದ ಗೋಪುರ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ? ಇದರ ಉತ್ತರ ಆಯ್ಕೆ ಎ ಇಟಲಿ ದೇಶ. 53ನೇ ಪ್ರಶ್ನೆ, ಈಡನ್ ಗಾರ್ಡನ್ಸ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣದ ಹೆಸರಾಗಿದೆ? ಇದರ ಉತ್ತರ ಆಯ್ಕೆ ಬಿ ಕೋಲ್ಕತ್ತಾ. 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಇದರ ಉತ್ತರ ಆಯ್ಕೆ ಬಿ ಮೋಹಿನಿಯಟ್ಟಂ, ಆಂಧ್ರ ಪ್ರದೇಶ. 55ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲ್ಪಡುತ್ತದೆ? ಇದರ ಉತ್ತರ ಆಯ್ಕೆ ಬಿ ಗ್ರಾಫೈಟ್. 56ನೇ ಪ್ರಶ್ನೆ, ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ? ಇದರ ಉತ್ತರ ಆಯ್ಕೆ ಎ ಕರ್ನಾಟಕ. 57ನೇ ಪ್ರಶ್ನೆ, ಕೆಳಗೆ ಹೆಸರಿಸಿದ ಗುಪ್ತ ರಾಜರ ಕಾಲಾನುಕ್ರಮಿಕ ಕ್ರಮವನ್ನು ನೀಡಿರಿ. ಇದರ ಉತ್ತರ ಆಯ್ಕೆ ಬಿ ಮೊದಲನೇದಾಗಿ 3, 2, 4, 5, 1. ಮೂರನೇದು ಒಂದನೇ ಚಂದ್ರಗುಪ್ತ, ಸಮುದ್ರಗುಪ್ತ. ಎರಡನೇ ಚಂದ್ರಗುಪ್ತ, ಒಂದನೇ ಕುಮಾರಗುಪ್ತ, ಸ್ಕಂದಗುಪ್ತ. ಇದರ ಉತ್ತರ ಆಯ್ಕೆ ಬಿ ಆಗಿದೆ. 58ನೇ ಪ್ರಶ್ನೆ, 58ನೇ ಪ್ರಶ್ನೆ, ಕ್ವಾರ್ಟೆಸೈಟ್ ಡ್ಯಾಶ್ ರಿಂದ ರೂಪಾಂತರಗೊಳಿಸಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಬಿ ಮರಳುಗಲ್ಲು. 59ನೇ ಪ್ರಶ್ನೆ, ಆಲ್ಮಟ್ಟಿ ಅಣೆಕಟ್ಟು ಡ್ಯಾಶ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದರ ಉತ್ತರ ಆಯ್ಕೆ ಸಿ ಕೃಷ್ಣಾ ನದಿ. 60ನೇ ಪ್ರಶ್ನೆ, ರಾಜ್ಯವೊಂದರ ವಿಧಾನ ಪರಿಷತ್ತು? ಇದರ ಉತ್ತರ ಆಯ್ಕೆ ಎ ಆ ರಾಜ್ಯದ ವಿಧಾನಸಭಾ ಒಟ್ಟು ಸದಸ್ಯರ ಸಂಖ್ಯೆಯು 1/3ಕ್ಕಿಂತ ಹೆಚ್ಚಾಗಿರದ ಮತ್ತು ಯಾವುದೇ ಸನ್ನಿವೇಶದಲ್ಲೂ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯು ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದರ ಉತ್ತರ ಆಯ್ಕೆ ಎ ಆಗಿದೆ. 61ನೇ ಪ್ರಶ್ನೆ, ವಿಟಮಿನ್ ಎ ಕೊರತೆಯು ಕಾಯಿಲೆಗೆ ಕಾರಣವಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ರಾತ್ರಿ ಅಂಧತ್ವ. 62ನೇ ಪ್ರಶ್ನೆ, PQR&T ಹೆಸರಿನ 4 ನಗರಗಳಿವೆ. QP ಯೊಂದಿಗೆ ರೇಖೆಯಲ್ಲಿ Q ನಗರ P ಯ ನೈಋತ್ಯಕ್ಕಿದೆ, R ನಗರವು Q ನ ಪೂರ್ವಕ್ಕಿದೆ ಮತ್ತು P ಯ ಆಗ್ನೇಯಕ್ಕಿದೆ ಮತ್ತು T ನಗರವು R ನ ಉತ್ತರಕ್ಕಿದೆ. ಹಾಗಾದರೆ T ನಗರವು P ಗೆ ಯಾವ ದಿಕ್ಕಿನಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ ಪೂರ್ವ. ಬಿಡಿಸುವ ವಿಧಾನವನ್ನು ಗಮನಿಸಿ. 63ನೇ ಪ್ರಶ್ನೆ, 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು? ಇದರ ಉತ್ತರ ಆಯ್ಕೆ ಸಿ 32ನೇಯ. ಬಿಡಿಸುವ ವಿಧಾನವನ್ನು ಗಮನಿಸಿ. 64ನೇ ಪ್ರಶ್ನೆ, ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ ಡಿ 8. ವಿಡಿಯೋವನ್ನು ಪಾಸ್ ಮಾಡಿ ಬಿಡಿಸುವ ವಿಧಾನವನ್ನು ಗಮನಿಸಿ. 65ನೇ ಪ್ರಶ್ನೆ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಬೇಕಾದ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ ಡಿ 46. ಬಿಡಿಸುವ ವಿಧಾನವನ್ನು ಗಮನಿಸಿ. 66ನೇ ಪ್ರಶ್ನೆ, ಶಾಂತಿವನ ಯಾರ ವಿಶ್ರಾಂತಿ ಸ್ಥಳ ಸ್ಮಾರಕವಾಗಿದೆ? ಇದರ ಉತ್ತರ ಆಯ್ಕೆ ಎ ಜವಾಹರ್ಲಾಲ್ ನೆಹರು. 67ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು? ಇದರ ಉತ್ತರ ಆಯ್ಕೆ ಡಿ ಬಚೇಂದ್ರಿ ಪಾಲ್.
68ನೇ ಪ್ರಶ್ನೆ, ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮ್ ಎಂದು ಕರೆಯುತ್ತಾರೆ? ಇದರ ಉತ್ತರ ಆಯ್ಕೆ ಡಿ, ರಷ್ಯಾ. 69ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ? ಇದರ ಉತ್ತರ ಆಯ್ಕೆ ಸಿ, 10ನೇ ಕಲಂ. 70ನೇ ಪ್ರಶ್ನೆ, ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ? ಇದರ ಉತ್ತರ ಆಯ್ಕೆ ಎ, ಮೂತ್ರಕೋಶ. 71ನೇ ಪ್ರಶ್ನೆ, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು? ಇದರ ಉತ್ತರ ಆಯ್ಕೆ ಸಿ, ದಾದಾಬಾಯಿ ನವರೋಜಿ. 72ನೇ ಪ್ರಶ್ನೆ, ತುಘಲಕ್ ನಾಮಾ ಬರೆದವರು? ಇದರ ಉತ್ತರ ಆಯ್ಕೆ ಬಿ, ಅಮೀರ್ ಖುಸ್ರು. 73ನೇ ಪ್ರಶ್ನೆ, ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ, ನವದೆಹಲಿ. 74ನೇ ಪ್ರಶ್ನೆ, ಯುನೈಟೆಡ್ ನೇಷನ್ಗಳ ಭದ್ರತಾ ಮಂಡಳಿಯಲ್ಲಿ ವಿಟೋ ಪವರನ್ನು ಎಷ್ಟು ದೇಶಗಳು ಪ್ರಯೋಗಿಸುತ್ತವೆ? ಇದರ ಉತ್ತರ ಆಯ್ಕೆ ಎ, 5 ದೇಶಗಳು. 75ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತಿಯ ಅರ್ಥ ಇದಾಗಿತ್ತು? ಇದರ ಉತ್ತರ ಆಯ್ಕೆ ಸಿ, ಮುಸ್ಲಿಮರ ಮೇಲಿನ ತೆರಿಗೆ. 76ನೇ ಪ್ರಶ್ನೆ, ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದಾಗಿತ್ತು? ಇದರ ಉತ್ತರ ಆಯ್ಕೆ ಡಿ, ಕಂಚಿ. 77ನೇ ಪ್ರಶ್ನೆ, ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಇದರ ಉತ್ತರ ಆಯ್ಕೆ ಎ, ಕಂಬನ. 78ನೇ ಪ್ರಶ್ನೆ, ಮೇಕೆದಾಟು ಸ್ಥಳವಿರುವ ರಾಜ್ಯ? ಇದರ ಉತ್ತರ ಆಯ್ಕೆ ಸಿ, ಕರ್ನಾಟಕ. 79ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ಫಿಲ್ಮೆಂಟ್ ಇದರಿಂದ ಮಾಡಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಸಿ, ಟಂಗ್ಸ್ಟನ್. 80ನೇ ಪ್ರಶ್ನೆ, ಈ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು? ಇದರ ಉತ್ತರ ಇದು ಗ್ರೇಸ್ ಅಂಕವಾಗಿದೆ. 81ನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಯಾರು ರಚಿಸಿದರು? ಇದರ ಉತ್ತರ ಆಯ್ಕೆ ಎ, ರವೀಂದ್ರನಾಥ್ ಟ್ಯಾಗೂರ್. 82ನೇ ಪ್ರಶ್ನೆ, ರಾಮಚರಿತ ಮಾನಸ್ ಪುಸ್ತಕವನ್ನು ಯಾರು ಬರೆದರು? ಇದರ ಉತ್ತರ ಆಯ್ಕೆ ಎ, ತುಳಸಿದಾಸ್. 83ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಗಮನಿಸಿ. ಇದರ ಉತ್ತರ ಆಯ್ಕೆ ಬಿ, 1 ಮತ್ತು 2 ಮತ್ತು 3. 1, 2, 3 ವಾಕ್ಯವು ಸರಿಯಾಗಿದೆ. 1ನೇ ವಾಕ್ಯ, ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆ ಸಮಿತಿಯೊಂದರ ಸದಸ್ಯರಾಗಬಹುದು, ಲೋಕಸಭೆಯ ಮಾತನಾಡಬಹುದು. ಇದು ಸರಿಯಾಗಿದೆ. 84ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವುದು ಯಾವುದು? ಇದರ ಉತ್ತರ ಆಯ್ಕೆ ಸಿ, ಪಂಡಿತ್ ರವಿಶಂಕರ್ ತಬಲಾ. ಇದರ ಉತ್ತರವಾಗಿದೆ. 85ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಇದರ ಉತ್ತರ ಆಯ್ಕೆ ಬಿ, ವೀಣೆ. 86ನೇ ಪ್ರಶ್ನೆ, ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ ಪದ ROTNSG ಎಂದು ಬರೆಯಲ್ಪಟ್ಟರೆ ನಾಗ್ಪುರ್ ಪದ ಹೇಗೆ ಬರೆಯಲ್ಪಡುತ್ತದೆ? ಇದರ ಉತ್ತರ ಆಯ್ಕೆ ಎ, GPAUNR. ಇದರ ಉತ್ತರವಾಗಿದೆ. ಬಿಡಿಸುವ ವಿಡಿಯೋವನ್ನು ಪೌಸ್ ಮಾಡಿ ಗಮನಿಸಿ. 87ನೆಯ ಪ್ರಶ್ನೆ, ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಇದರ ಉತ್ತರ ಆಯ್ಕೆ ಡಿ, ಬಾಕ್ಸಿಂಗ್. 88ನೇ ಪ್ರಶ್ನೆ, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಎ, ಜೂನ್ 5. 89ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದರ ಉತ್ತರ ಆಯ್ಕೆ ಡಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್. 90ನೇ ಪ್ರಶ್ನೆ, ಪ್ರತಿ ವರ್ಷ ಸರಸ್ವತಿ ಸಮ್ಮಾನವನ್ನು ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಗಾಗಿ ಕೊಡಲಾಗುತ್ತದೆ? ಇದರ ಉತ್ತರ ಆಯ್ಕೆ ಎ, ಸಾಹಿತ್ಯ. 91ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಈಗಿನ ಸಭಾಪತಿ? ಇದರ ಉತ್ತರ ಆಯ್ಕೆ ಸಿ, ರಮೇಶ್ ಕುಮಾರ್.
92ನೇ ಪ್ರಶ್ನೆ, ಶುದ್ಧ ನೀರಿನ pH ಮಟ್ಟವೇನು? ಇದರ ಉತ್ತರ ಆಯ್ಕೆ ಡಿ 7. 93ನೇ ಪ್ರಶ್ನೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಾಮಾನ್ಯ ಹೆಸರೇನು? ಇದರ ಉತ್ತರ ಆಯ್ಕೆ ಸಿ ಬೇಕಿಂಗ್ ಅಡುಗೆ ಸೋಡಾ. 94ನೇ ಪ್ರಶ್ನೆ, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಮೊದಲ ವಿಜಯನಗರದ ಅರಸು ಯಾರು? ಇದರ ಉತ್ತರ ಆಯ್ಕೆ ಎ ವನ್ಯಬುಕ್ಕ. 95ನೇ ಪ್ರಶ್ನೆ, ಅಕ್ಬರನು ಭೂ ಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ. ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರದಾಗಿತ್ತು? ಇದರ ಉತ್ತರ ಆಯ್ಕೆ ಡಿ ತೋರದ್ಮಲ್ಲ. ಇದರ ಉತ್ತರವಾಗಿದೆ. 96ನೇ ಪ್ರಶ್ನೆ, ಕೊಟ್ಟಿರುವ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಯಿರಿ. ಇದರ ಉತ್ತರ ಆಯ್ಕೆ ಎ 16. ಬಿಡಿಸುವ ವಿಧಾನವನ್ನು ಗಮನಿಸಿ. 97ನೇ ಪ್ರಶ್ನೆ, ಪಿ ಯು ಆರ್ನ ಸಹೋದರ, ಕ್ಯೂ ಯು ಪಿಯ ಮಗ, ಟಿ ಯು ಎಸ್ನ ಸಹೋದರ, ಎಸ್ ಇವರು ಆರ್ಗೆ ಮಗಳು. ಹಾಗಾದರೆ ಕ್ಯೂನ ಸೋದರ ಸಂಬಂಧಿಗಳು ಕಸಿನ್ಸ್ ಯಾರು? ಇದರ ಉತ್ತರ ಆಯ್ಕೆ ಸಿ ಎಸ್ ಮತ್ತು ಟಿ. ಬಿಡಿಸುವ ವಿಧಾನವನ್ನು ಗಮನಿಸಿ. 98ನೇ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ ಶಹಜಹಾನ್. 99ನೇ ಪ್ರಶ್ನೆ, ಜಹಾಂಗೀರ್ನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಇದರ ಉತ್ತರ ಆಯ್ಕೆ ಬಿ ಸರ್ ಥಾಮಸ್ ರೋ. ಕೊನೆಯದಾಗಿ 100ನೇ ಪ್ರಶ್ನೆ, ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ದೂರಕ್ಕೆ ಸೈಕಲ್ ಓಡಿಸಿದನು. ಅಲ್ಲಿಂದ ಪುನಃ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ 10 ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು. ನೇರವಾಗಿ ತನ್ನ ಮನೆ ಸೇರಲು ಇನ್ನೂ ಎಷ್ಟು ಕಿಲೋಮೀಟರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು? ಇದರ ಉತ್ತರ ಆಯ್ಕೆ ಡಿ 15 ಕಿಲೋಮೀಟರ್. ಬಿಡಿಸುವ ವಿಧಾನವನ್ನು ಗಮನಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.